1871, 81, 91, 2001, 2011, 2021. ಅವಾಗ ಯಾವ ವಚನ ಹೆಚ್ಚಿಗೆ ಗೊತ್ತಿರಲಿಲ್ಲ. 2-3 ಸಾವಿರ ವಚನ ಅಷ್ಟೇ ಗೊತ್ತಿತ್ತು. ఇప్పుడు ಗೊತ್ತಿರಲಿಲ್ಲ. ಮಾರ್ಕೆಟ್ ಚಾಲು ಮಾಡಿದೆ 1923ರಿಂದ. ಅವಾಗೆಲ್ಲ ಮುಗಿದೋಗಿತ್ತು ಸೆನ್ಸಸ್ಗಳು. ಆ ಸೆನ್ಸಸ್ಸಲ್ಲೇ ಇದೆ, ನಿಮ್ಗೆ ನಮಗೆ ಗೊತ್ತಿಲ್ಲ, ನಾವು ಅಜ್ಞಾನಿಗಳು. ಆದರೆ ರಿಪೋರ್ಟ್ ತೆಗೆದು ಸರ್ಕಾರಿ ವರದಿಗಳು, ಅದಕ್ಕೆ ನಾವು ಅದರದ್ದೇ ಒಂದು ಭಾಗ ಮಾಡಿದ್ದೀವಿ. ಲಿಂಗಾಯತರ ಬಗ್ಗೆ ನಿಮ್ಮ ವರದಿಗಳು ಏನಿರ್ತವೆ ನೋಡ್ಕೊಳ್ಳಿ. ಅದರಲ್ಲಿ ಅದೇ ಹೇಳಿದಿರಿ. ಬಸವಣ್ಣನ ಬಗ್ಗೆ ಏನು ಹೇಳಿದಿರಿ, ಎಷ್ಟು ಚೆನ್ನಾಗಿದೆ, ನೀವು ಕೊಡ್ತೀವಿ ಅದನ್ನೆಲ್ಲ. ಇದು ಅವ್ರ ಬಗ್ಗೆ. ಇನ್ನು ವೀರೇಶ್ ಅವ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಅಲ್ಲಾಗಿದೆ. ಲಿಂಗಾಯತರು ವೀರೇಶ್ ಅವರು ಒಂದೇ ಅಲ್ಲ ಅಂದರೆ ನಾವು ಹೇಳ್ತಲ್ಲ, ಅವ್ರ ಕೋರ್ಟ್ಗಳ ಹೇಳ್ತಾರೆ. ಈಗ ಅದರಲ್ಲಿ ಏನಾಗಿದೆ, ಮಾದೇವಪ್ಪನವರು ಮತ್ತೆ 4 ಜನ ಕೂತ್ಕೊಂಡು ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿದ್ದಾರೆ. ಈಗ ಅಂತಿಮ ಬರ್ತಾ ಇದೆ, ಜೂನ್ಗೆ ಬರ್ತಾ ಇದೆ ಇವರಿಗೆ. ಮೊನ್ನೆ ಅವರು ಫೈನಲ್ ಡೇಟ್ ಕೊಟ್ಟರು ಗೌರ್ಮೆಂಟಿಗೆ, ನೀವು ಜೂನ್ದಲ್ಲಿ ಮಾಡಲಾಗ್ತದೆ. ಹಾಗಾಗಿ ಇದ್ದೀರಿ ಹೈಕೋರ್ಟ್ ಆರ್ಡರ್ ಓದ್ಬಿಡಿ ನಮ್ಮ ಮುಖ್ಯದಲ್ಲಿ. ಮೊನ್ನೆನೇ ಎಲ್ಲಿ ಆಗ್ತಿದ್ರು, ಮೊನ್ನೆ 17 ತಾರೀಕು ಆರ್ಡರ್ ಆಗಿದೆ. ಮೊನ್ನೆ ಏಪ್ರಿಲ್ 17 ಏನಾಗ್ತದೆ ಅಂದರೆ ಜೂನ್ 17 ಬರ್ತಾ ಇದೆ. ಇದಾಗಿದೆ 23ನೇ ದಿವಸ. ಮೊನ್ನೆ ಏಪ್ರಿಲ್ 23ರಲ್ಲಿ ಹೈಕೋರ್ಟ್ನಲ್ಲಿ ಆರ್ಡರ್ ಆದಾಗ ಅವ್ರು ಏನು ಬರ್ತಾರೆ, 5 ವರ್ಷ ಕಾಯಿಸಿದ್ದೀರಾ, ನೀವು ಉತ್ತರ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಗೊತ್ತಾ? ಸರ್ಕಾರ ಉತ್ತರ ಯಾಕೆ ಕೊಟ್ಟಿಲ್ಲ ಗೊತ್ತಾ ನಿಮ್ಗೇನಾದರೂ? ಉತ್ತರ